ನಮ್ದು ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಇದರ ನಿರ್ವಹಣೆ ಅಂದ್ರೆ ಇದರ ಅವರ ವೈಯಕ್ತಿಕ ದಾಖಲೆಗಳನ್ನು ವೈಯಕ್ತಿಕ ಮಾಹಿತಿಯಿಂದ ಪ್ರಾರಂಭವಾಗಿ ಅವರ ಕೌಟುಂಬಿಕ ಮಾಹಿತಿ ಆಗಿರಬಹುದು, ಮತ್ತೆ ಅವರ ಸೇವಾ ಮಾಹಿತಿ, ಮತ್ತೆ ಅವರಿಗೆ ಎಷ್ಟು ವೇತನ ಬರುತ್ತೆ, ಮತ್ತೆ ಅವರು ಎಷ್ಟು ರಜೆ ತಗೋತಾರೆ, ಮತ್ತೆ ಫೆಸ್ಟಿವಲ್ ಅಡ್ವಾನ್ಸ್, ಈ ರೀತಿ ಅವರ ಎಲ್ಲ ಸಮಗ್ರ ಮಾಹಿತಿಯನ್ನ ಒಂದು ಏಕೀಕೃತ ವೇದಿಕೆಯಲ್ಲಿ ನಮಗೆ ಹಿಡಿದಿಡೋದಕ್ಕೆ ಮತ್ತೆ ಅದರ ಪ್ರಕಾರ ಒಂದು ಮಾಹಿತಿಯನ್ನ, ಒಂದು ರಿಪೋರ್ಟ್ ಅನ್ನ ನಾವು ಜನರೇಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದಕ್ಕೆ ನಮ್ಗೆ ಒಂದು ವ್ಯವಸ್ಥೆ ಬೇಕು. ಆ ವ್ಯವಸ್ಥೆ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ. ಮೊದಲು HRMS 1 ಅಂತ ಇತ್ತು, ಈಗ ಎಲ್ಲ ಡಿಜಿಟಲೈಸ್ ಆಗ್ತಿರೋದ್ರಿಂದ ಅಂದ್ರೆ ESR ಅಂತ ಬರ್ತದೆ, ಈ ಎಲೆಕ್ಟ್ರಾನಿಕ್ ಸರ್ವಿಸ್ ರಿಜಿಸ್ಟರ್ ಅಂತ ಬರ್ತದೆ, ಮತ್ತೆ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಪೋರ್ಟಲ್ ಅಂತ ಬರ್ತದೆ. ನೆಕ್ಸ್ಟ್ ನೀವೇ ನಿಮ್ಮ ರಿಕ್ವೆಸ್ಟ್ ಅನ್ನ ಫೆಸ್ಟಿವಲ್ ಅಡ್ವಾನ್ಸ್ಗೆ ಮತ್ತೆ EL ಎನ್ಕೇಜ್ಮೆಂಟ್ಗೆ ಇದಕ್ಕೆಲ್ಲ ನೀವೇ ರಿಕ್ವೆಸ್ಟ್ ನ ನೆಕ್ಸ್ಟ್ ಸಬ್ಮಿಟ್ ಮಾಡಬಹುದು. ಈ ತರ ಆಪ್ಷನ್ ಬರುತ್ತೆ. ಇದನ್ನೆಲ್ಲ ಇಂಟಿಗ್ರೇಟ್ ಮಾಡ್ತಿರೋದು ಒಂದು HRMS 2. ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಬರೀ ಪೇರೋಲ್ ಮಾಡ್ಯೂಲ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಈಗ ಬರ್ತಾ ಬೇರೆ ಇದೆಲ್ಲ ಮಾಡ್ಯೂಲ್ಸ್ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕೆಲವೊಂದು ಫಂಕ್ಷನಾಲಿಟಿ ಆಕ್ಟಿವೇಟ್ ಆಗಿದೆ, ಇನ್ನು ಕೆಲವೊಂದು ಆಗಿಲ್ಲ. ಮತ್ತೆ HRMS 1 ಅಲ್ಲಿ ಏನಿತ್ತು ಎಲ್ಲ DDO ಲಾಗಿನ್ ಅಲ್ಲಿ ಮಾಡ್ತಿದ್ರು. ಈ ಇದರಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಇನಿಷಿಯೇಟರ್ ಅಂತ ಒಂದು ರೋಲ್ ಇರುತ್ತೆ FDA ಲೆವೆಲ್ ಅಲ್ಲಿ, ಮತ್ತೆ ವೆರಿಫೈಯರ್ ಅಂತ ಸೂಪರ್ವೈಸರ್ ಲೆವೆಲ್ ಒಂದು ಪೋಸ್ಟ್ ಇರುತ್ತೆ, ಮತ್ತೆ ಅಪ್ರೂವರ್ ಅಂತ DDA ಗೆ ಒಂದು ಪೋಸ್ಟ್ ಇರುತ್ತೆ. ಒಬ್ರು ಇನಿಷಿಯೇಟ್ ಮಾಡಬೇಕು, ನೆಕ್ಸ್ಟ್ ಇನ್ನೊಬ್ರು ವೆರಿಫೈ ಮಾಡಿದ್ರೆ ಫೈನಲಿ ಅಪ್ರೂವ್ ಆಗುತ್ತೆ. ಇದು ಮುಂದಿನ ಪ್ರೊಸೀಜರ್ ಅನ್ನ ನನ್ನ ಸಹೋದ್ಯೋಗದ ವೈದ್ಯನ ತೆಗೆದುಕೊಂಡು services model, you can call as services or models, and left side 3 dots are menu and profile. So right side profile, profile. ಇದು ಪ್ರೊಫೈಲ್, ಇನಿಷಿಯೇಟರ್ ಪ್ರೊಫೈಲ್ ಇಲ್ಲಿ ನೋಡಬಹುದು. ನೆಕ್ಸ್ಟ್ ಲಾಗಿನ್ ಹಿಸ್ಟ್ರಿ ನೋಡಬಹುದು, ಮೈ ಫೈಲ್, ಮೈ ಆಫೀಸ್, ಮೈ ಎಂಪ್ಲಾಯೀಸ್. ಲಾಗಿನ್ ಹಿಸ್ಟ್ರಿ ಈಗ ಮೈ ಪ್ರೊಫೈಲ್ ದಲ್ಲಿ ಏನೇನು ನೋಡಬಹುದು ನೋಡ್ರಿ. ಪ್ರೊಫೈಲ್, ಲಾಗಿನ್ ಹಿಸ್ಟ್ರಿ ನೋಡಬಹುದು, ಮೈ ಫೈಲ್ಸ್ ಇಲ್ಲಿ ಏನು ನಾವು ಲೀವ್ ಎನ್ಕ್ಯಾಶ್ಮೆಂಟ್, ಸ್ಯಾಲರಿ ಏನ್ ಮಾಡ್ತಿದ್ವು ಎಲ್ಲ ಮೈ ಫೈಲ್ಸ್ ಅಲ್ಲಿ ತೋರಿಸ್ತದೆ. ನೆಕ್ಸ್ಟ್ ಮೈ ಆಫೀಸ್, ಇದು ಇನಿಷಿಯೇಟರ್ ಯಾರು, ವೆರಿಫೈ ಯಾರು ಅಂತ ತೋರಿಸ್ತದೆ. ಚೇಂಜ್ ಮಾಡಬಹುದು. ನಾವು ಸರ್ವಿಸ್ ವೈಸ್ ಇನಿಷಿಯೇಟರ್ ರೋಲ್ ಕೊಡಬಹುದು, ವೆರಿಫೈ ರೋಲ್ ಕೊಡಬಹುದು, ಅಪ್ರೂವರ್ ಒಬ್ಬರೇ ಇರ್ತಾರೆ ವಿಡಿಯೋ. ಇಲ್ಲಿ ನಾವು ಮೈ ಆಫೀಸ್ ಅಲ್ಲಿ ಲಾಗಿನ್ ಹಿಸ್ಟ್ರಿ ಚೆಕ್ ಮಾಡಬಹುದು. ನೆಕ್ಸ್ಟ್ ಮೈ ಫೈಲ್ಸ್, ಮೈ ಆಫೀಸ್ ಡೀಟೇಲ್ಸ್ ಅಂದ್ರೆ ಇನಿಷಿಯೇಟರ್ ಲಾಗಿನ್ ನಾವು ಚೇಂಜ್ ಮಾಡಿದ್ರೆ ಇಲ್ಲಿ ತೋರಿಸಬಹುದು, ಅದು ನೋಡಬಹುದು. ಮೈ ಆಫೀಸ್ ಚೇಂಜ್ ಮಾಡ್ಬೇಕಂದ್ರೆ ಅಪ್ರೂವಲ್ ಲಾಗಿನ್ ಚೇಂಜ್ ಮಾಡಬೇಕು. ಇಲ್ಲಿ ಹಿಸ್ಟ್ರಿ ಅಷ್ಟೇ ನೋಡಬಹುದು. ನೆಕ್ಸ್ಟ್ ಪ್ರೊಫೈಲ್ ಡೀಟೇಲ್ಸ್ ಬ್ಯಾಕ್. My office same. ಇಲ್ಲಿ ರೋಲ್ ಮ್ಯಾಪ್ ಇದೆ ನೋಡಿ, 14 ರೋಲ್ ಮ್ಯಾಪ್ ಇದೆ. All the roles are mapped in one initiator login. That separate also we can give for individual employee. ಅಂದ್ರೆ ದೊಡ್ಡ ಆಫೀಸ್ ಇದ್ರೆ ನಾವು ಇನಿಷಿಯೇಟರ್ ರೋಲ್ ಬೇರೆ ಬೇರೆ ಕೊಡಬಹುದು. ಪೇರೋಲ್ ಗೆ ಸೆಪರೇಟ್, ಲೋನ್ ಅಂಡ್ ಅಡ್ವಾನ್ಸ್, ಲೀವ್ ಎನ್ಕ್ಯಾಶ್ಮೆಂಟ್ ಅಂಡ್ ಅದರ್ ಸರ್ವಿಸ್ ಲೈಕ್ ಪ್ರೊಬೇಷನ್ ಸೆಪರೇಟ್ ಕೊಡಬಹುದು. ಈಗ ಒಂದೊಂದು ಮಾಡಿದ್ರೆ ಒಬ್ಬೊಬ್ಬರಿಗೆ ರೋಲ್ ಕೊಡ್ಬೋದು, ಇನಿಷಿಯೇಟಿವ್ ರೋಲ್ ಎಲ್ಲ ಒಬ್ಬರಿಗೆ ಕೊಟ್ಟರೆ ಅವ್ರಿಗೆ ಇದೇ ಆಗುತ್ತೆ ಅಂತ ಬೇರೆ ವೆರಿಫೈರ್ನ ಚೇಂಜ್ ಮಾಡ್ಬೋದು ಸೆಪರೇಟ್, ಬಟ್ ಅಪ್ರೂವಲ್ ಒಬ್ಬರೇ. ನೆಕ್ಸ್ಟ್ ಡ್ಯಾಶ್ಬೋರ್ಡ್, ಡ್ಯಾಶ್ಬೋರ್ಡ್ ಫಸ್ಟ್ ಸರ್ವಿಸ್ ನೋಡಿ, DMS ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದು ಪೂರ್ತಿ ಡೆವಲಪ್ ಮಾಡಲಿಲ್ಲ ಇದು, ಬಟ್ ಇದು ಇಂಪಾರ್ಟೆಂಟ್ ಇದೆ. ಅಂದ್ರೆ ಅಲ್ಲಿ ಆಲ್ ಟೈಪ್ ಆಫ್ ಆರ್ಡರ್ಸ್ ನಾವು ನೋಡ್ಬೋದು. ಇನ್ನೂ ಅಪ್ಡೇಟ್ ಮಾಡಲಿಲ್ಲ, ಸ್ವಲ್ಪ ಮೆನು ಪ್ರೊಫೆಷನಲ್ ಬರ್ತದೆ, ಅದು DMS. menu DMS.
ಇಲ್ಲಿ ಡೆಫಿನೇಷನ್ ಅಂಡ್ ಟೆಂಪ್ಲೇಟ್ಸ್. ಡೆಫಿನೇಷನ್ ಓಪನ್ ಮಾಡಿ. process homepage homepage ಇದು ಫುಲ್ಲಿ ಅಪ್ಡೇಟ್ ಇಲ್ಲ ಅಂದ್ರೆ ಏನೂ ಇಲ್ಲ ಇದು ಟೆಂಪ್ಲೇಟ್ ದಾಗ ಸ್ವಲ್ಪ ಅಂದ್ರೆ ಎಸ್ ಎಫ್ ಎನ್ ಅಂದ್ರೆ ಏನು, ಬಿ ಅಂದ್ರೆ ಏನು, ಪಿ ಅಂದ್ರೆ ಏನು. ಈಗ ಶಾರ್ಟ್ ಫಾರ್ಮ್ ಬಿ ಅಂದ್ರೆ ಏನು ಗೊತ್ತಿದೆ, ಬ್ಲೈಂಡ್ ಅಲೌನ್ಸ್. ಪಿ ಫಿಸಿಕಲ್ ಅಲೌನ್ಸ್. ಎಸ್ ಎಫ್ ಎನ್ ಸ್ಮಾಲ್ ಫ್ಯಾಮಿಲಿ ನಾಮ್ಸ್. ನೆಕ್ಸ್ಟ್ ಯಾವುದು ಶಾರ್ಟ್ ಫಾರ್ಮ್ ಗೊತ್ತಿದೆ ನಿಮಗೆ? ಸ್ಯಾಲ್ರಿ ಬಗ್ಗೆ ಎಚ್ ಆರ್ ಎ, ಡಿ ಎ, ಸಿ ಸಿ ಎ, ಆಲ್ ಟೈಪ್ಸ್ ಆಫ್ ಶಾರ್ಟ್ ಫಾರ್ಮ್ ಏನಿದೆ ಅದು ಟೆಂಪ್ಲೇಟ್ ಅಂದ್ರೆ ನಮಗೆ ಆರ್ಡರ್ಸ್ ಎಲ್ಲ ನೋಡಬಹುದು ಅಲ್ಲಿ. ಡಿಪಾರ್ಟ್ಮೆಂಟ್ ಏನು ಪೇರೋಲ್ ರಿಲೇಟೆಡ್ ಆರ್ಡರ್ಸ್, ಲೀವ್ ಎನ್ಕ್ಯಾಶ್ಮೆಂಟ್ ರಿಲೇಟೆಡ್ ಆರ್ಡರ್ಸ್, ಏನು ಒಂದು ಎಸ್ ಒ ಪಿ ತರ ಎಲ್ಲ ಇರ್ತದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಡ್ಯಾಶ್ಬೋರ್ಡ್. ಎಕ್ಸಿಟ್ ಮ್ಯಾನೇಜ್ಮೆಂಟ್ ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಇದು ಇನ್ನೂ ಅಪ್ಡೇಟೆಡ್ ಇಲ್ಲ. ಸೊ ವಿ ಕ್ಯಾನ್ ಗೋ ಫಾರ್ ಇನ್ಶೂರೆನ್ಸ್. ಪರ್ಪಸ್ ಎಕ್ಸಿಟ್ ಮ್ಯಾನೇಜ್ ಓಪನ್ ಮಾಡಿ ಅಂದ್ರೆ ರಿಟೈರ್ ಆದಂತ ಇಲ್ಲಿ ಎಂಟ್ರಿ ಮಾಡಬಹುದು. ಸೂಪರ್ ಅನಿಮೇಷನ್, ವಾಲಂಟರಿ ರಿಟೈರ್ಮೆಂಟ್, ಎಕ್ಸಿಟ್ ಮ್ಯಾನೇಜ್ಮೆಂಟ್, ಸರ್ವಿಸ್ ಇಂದ ಎಕ್ಸಿಟ್ ಆಗಂದ್ರೆ ಇಲ್ಲಿ ಎಂಟ್ರಿ ಮಾಡಬೇಕು. ಮೆನು ದಾಗ ಈ ತರ ಇದೆ. ಟೆಕ್ನಿಕಲ್ ರೆಸಿಗ್ನೇಷನ್, ಡಿಸೀಸ್ ಎಂಪ್ಲಾಯಿ, ವಿಆರ್ಎಸ್. ಈಗ ಡಿಸೀಸ್ ಎಂಪ್ಲಾಯ್ ಅಂತಂದ್ರೆ ಎಚ್ ಆರ್ ಎಂ ಎಸ್ ಇಂದ ಔಟ್ ಮಾಡ್ತೀವಿ ನಾವು. ಈಗ ಎಚ್ ಆರ್ ಎಂ ಎಸ್ 2 ದಲ್ಲಿ ಮಾಡ್ಬೇಕಂದ್ರೆ ಇಲ್ಲಿಂದ ಮಾಡ್ಬೇಕು ನಾವು. ಡಿಸೀಸ್ ಎಂಪ್ಲಾಯ್ ಆಪ್ಷನ್ ಇದೆ. ವಿಆರ್ಎಸ್ ತಗೊಂಡ್ರೆ ವಿಆರ್ಎಸ್ ಇನಿಷಿಯೇಷನ್ ಮಾಡಬೇಕು ನಾವು. ಡಿಸ್ಮಿಸಲ್ ಫ್ರಮ್ ಸರ್ವಿಸ್, ಸಸ್ಪೆನ್ಷನ್ ಆದಂದ್ರೆ ಇಲ್ಲಿಂದ ನಾವು ಔಟ್ ಮಾಡಬೇಕು. ಇದು ಫುಲ್ ಅಪ್ಡೇಟ್ ಇಲ್ಲ, ಇನ್ನು ಅಪ್ಡೇಟ್ ಆದ ನಂತರ ನಾವು ಇಲ್ಲಿಂದ ಎಂಟ್ರಿ ಮಾಡಬೇಕು. ಇನ್ಶೂರೆನ್ಸ್. ಈಗ ಇನ್ಶೂರೆನ್ಸ್ ಅಲ್ಲಿ ಏನೇನು ಬರ್ತದೆ ನಿಮಗೆ ಗೊತ್ತಿದೆ? ಹೇಳ್ರಿ ಮೊಬೈಲ್. LIC ಇಲ್ಲೇ ಎಂಟ್ರಿ ಮಾಡಬಹುದು ನಾವು. ಹೊಸದಾಗಿ ಪಾಲಿಸಿ ತಗೊಂಡ್ರೆ ಇಲ್ಲಿ ಎಂಟ್ರಿ ಮಾಡಬಹುದು. ಇಲ್ಲಾಂದ್ರೆ ಈಗ ಇನ್ಸ್ಟಾಲ್ಮೆಂಟ್ ಚೇಂಜ್ ಮಾಡ್ಬೇಕಂದ್ರೆ ಅಪ್ರೂವಲ್ ಲಾಗಿನ್ ಹೋಗಿ ಮಾಡಬೇಕು. ಮತ್ತೆ ಇನಿಷಿಯೇಟ್ ಅಂದ್ರೆ LIC ಇಲ್ಲೇ ಒಂದು ಫಸ್ಟ್ ಪಾಲಿಸಿ ಎಂಟ್ರಿ ಮಾಡ್ಬೇಕಂದ್ರೆ ಇಲ್ಲಿಂದ ಎಂಟ್ರಿ ಮಾಡಬೇಕು. ಸರ್ ಮೇಡಮ್ ಇನ್ಶೂರೆನ್ಸ್ ಅಪ್ಲಿಕೇಶನ್. ಇಲ್ಲಿ ಸರ್ ಎಂಪ್ಲಾಯ್ ಫ್ರಮ್ ಸರ್ಚ್ ಮಾಡಬಹುದು. ರಿಕ್ವೆಸ್ಟ್ ಫ್ರಮ್ ESS ಇದನ್ನು ಫುಲ್ಲಿ ಅಪ್ಡೇಟ್ ಇಲ್ಲ. ಇದು ರಿಕ್ವೆಸ್ಟ್ ಫ್ರಮ್ ESS ಇದು ಫುಲ್ಲಿ ಅಪ್ಡೇಟ್ ಆದ ನಂತರ ನಾವು ESS ದಲ್ಲಿ ಅಪ್ಲಿಕೇಶನ್ ಹಾಕ್ತೀವಿ. ಡೈರೆಕ್ಟ್ ಇಲ್ಲಿ ಬರ್ತದೆ ನಮಗೆ. ನಾವು ಬರೀ ಅಪ್ರೂವ್ ಅಷ್ಟೇ ಮಾಡಬಹುದು. ಎಂಪ್ಲಾಯ್ ಸೆಲ್ಫ್ ಸರ್ವಿಸ್. ಈಗ ಸರ್ಚ್ ಆಫೀಸ್ ಲೆವೆಲ್, ನಿಮ್ದು ಆಫೀಸ್ ಯಾವ ಲೆವೆಲ್ ಇದೆ ಅದು ತಗೋಬಹುದು. ಡಿಸ್ಟ್ರಿಕ್ಟ್ ಲೆವೆಲ್, ಡಿವಿಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ತಾಲೂಕಾ ಲೆವೆಲ್. ಈಗ ನಮ್ದು ಡಿವಿಷನಲ್ ಲೆವೆಲ್ ಬರ್ತದೆ ಅಂದ್ರೆ ಡಿವಿಷನಲ್ ಇದೇ ಮತ್ತೆ ಆಫೀಸ್ ಹೆಸರು ಬರ್ತದೆ. ಇದನ್ನು ಪ್ರೋಸೆಸ್ ನೋಡಬಹುದು ನಾವು. ಪ್ರೋಸೆಸ್ ಇನ್ಶೂರೆನ್ಸ್ ರಿಕ್ವೆಸ್ಟ್. ಫಸ್ಟ್ ಆಡ್ ಫೈಲ್ ಆರ್ಡರ್. ನೆಕ್ಸ್ಟ್ ಎಂಪ್ಲಾಯ್ ಲಿಸ್ಟ್ ಹಾಕಬೇಕು. ಅಂದ್ರೆ ಒಮ್ಮೆ ಒಂದು 2-3 ಜನ ಅಂತ ಮಾಡಬಹುದು ನಾವು. ನೆಕ್ಸ್ಟ್ ಇನಿಷಿಯೇಟ್ ಎಂಪ್ಲಾಯ್ ಇನ್ಶೂರೆನ್ಸ್, ಸಬ್ಮಿಟ್ ರಿಕ್ವೆಸ್ಟ್. ಸೇಮ್ ಪ್ರೋಸೆಸ್ ಫಾಲೋ ಮಾಡಬೇಕು ನಾವು ಇಲ್ಲಿ. ಈಗ ಸರ್ಚ್ ಎಂಪ್ಲಾಯ್ ಪ್ರೋಸೆಸ್, ಡಬಲ್ ಸರ್ಚ್. ಚೆಕ್ ಬಾಕ್ಸ್.
ಇಲ್ಲಿ ಕ್ರಿಯೇಟ್ ಮಾಡ್ಬೇಕು ಫೈಲ್. ಮ್ಯಾನ್ಯುಲಿ ನಾವು ಹೆಂಗ್ ಕ್ರಿಯೇಟ್ ಮಾಡ್ತೀವಿ ಫೈಲ್ ಕಡತ ಓಪನ್ ಮಾಡ್ತೀವಿ ಸೇಮ್ ತರ ಇಲ್ಲಿ ಕ್ರಿಯೇಟ್ ಫೈಲ್ ಅದು ಫೈಲ್ ನಂಬರ್ ಕೊಡೋದು. ನೆಕ್ಸ್ಟ್ ಸಬ್ಜೆಕ್ಟ್ ಏನಿದೆ ಸಬ್ಜೆಕ್ಟ್ ಹಾಕಬೇಕು. ನೆಕ್ಸ್ಟ್ ಕಂಪ್ಯೂಟರ್ ನಂಬರ್ ಮ್ಯಾಂಡೇಟರಿ ಇಲ್ಲ ಅದು ಆದ ನಂತರ ಸೇವ್ ಮಾಡೋದು. ಮುಂದೆ ಇದೇ ವಿಷಯವನ್ನು ಮತ್ತೆ ಮಾಡಬೇಕಾದ್ರೆ ಚೂಸ್ ಫ್ರಮ್ ಎಕ್ಸಿಸ್ಟಿಂಗ್ ಫೈಲ್ ಕ್ರಿಯೇಟ್ ಪಾರ್ಟ್ ಫೈಲ್ और ಚೂಸ್ ಫ್ರಮ್ ಎಕ್ಸಿಸ್ಟಿಂಗ್ ಫೈಲ್ ಆಪ್ಷನ್ ಇದೆ. ಆ ಎಕ್ಸಿಸ್ಟಿಂಗ್ ಫೈಲ್ ಅಲ್ಲಿ ಸರ್ಚ್ ಮಾಡಿ ತಗೋಬಹುದು. ಫೈಲ್ ನಂಬರ್ ಹಾಕ್ತೀವಿ. ನಾವು ಮ್ಯಾನ್ಯುಯಲಿ ಹೆಂಗ್ ಕ್ರಿಯೇಟ್ ಮಾಡ್ತೀವಿ ಅದು ಆನ್ಲೈನ್ ಮಾಡೋದು ಅಷ್ಟೇ. ನಂಬರ್ ಆ ನಂಬರ್ ಸಬ್ಜೆಕ್ಟ್ ಸೇವ್ ಇದು ಫೈಲ್ ಕ್ರಿಯೇಟ್ ಆಗಿದೆ ಇನ್ಶೂರೆನ್ಸ್. ನೆಕ್ಸ್ಟ್ ರೆಫರೆನ್ಸ್ ಡಾಕ್ಯುಮೆಂಟ್ ಇದು ಆಪ್ಷನಲ್ ಇದೆ. ಫಾರ್ ಆಪ್ಷನಲ್ ಪರ್ಪಸ್ ನೀವು ಹಾಕ್ಬೋದು. ನಂಗೆ ರೆಫರೆನ್ಸ್ ಕೊಟ್ಟರೆ ನಿಮಗೆ ಆಮೇಲೆ ರೆಫರೆನ್ಸ್ ಬೇಕಾದ್ರೆ ನಾವು ಇಲ್ಲಿ ಹಾಕ್ಬೋದು. ಏನಂದ್ರೆ ಎಂಪ್ಲಾಯಿ ರಿಕ್ವೆಸ್ಟ್ ಲೆಟರ್ ಕೊಡ್ತಾರೆ, ಇದು ರೆಫರೆನ್ಸ್ ಆಗಿ ನಾವು ಇಲ್ಲಿ ಹಾಕ್ಬೋದು. ಇಲ್ಲ ಅಂದ್ರೆ ಅದನ್ನು ಹಾಕ್ಬೋದು. ಇದ್ರ ಮ್ಯಾಂಡೇಟರಿ ಫೀಲ್ಡ್ ಇಲ್ಲ ಬಟ್ ಆಪ್ಷನಲ್ ನಿಮ್ಗೋಸ್ಕರ ನಾವು ಹಾಕ್ಬೋದು. ಗೊತ್ತಾಗ್ತದೆ ಆಮೇಲೆ. ಇದು ಬೇಡ. ನೆಕ್ಸ್ಟ್ ಆ್ಯಡ್ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಆಪ್ಷನ್ ಇದೆ. ಡೈರೆಕ್ಟ್ ಹೋಗ್ತಿದೆ ಅದು ಹಾಕ್ತಿಲ್ಲ ಅಂದ್ರೆ. Please create or select a file. ಕ್ರಿಯೇಟ್ ಸೇವ್ ಮಾಡಿದ್ರೆ ಫೈಲ್ ಸೇವ್ ಕೊಡ್ತೀವಿ. ನಂಬರ್ ಆಲ್ರೆಡಿ ಎಕ್ಸಿಸ್ಟ್. ಅಲ್ಪಾನಿಮರಿ ಕೊಡ್ಬೋದಾ? File successfully created. Save and next. ಈ ತರ ಒಂದು ಫೈಲ್ ಕ್ರಿಯೇಟ್ ಆಗಿದೆ ನೋಡಿ. ಫೈಲ್ ನಂಬರ್, ಸಬ್ಜೆಕ್ಟ್, ಡಿಪಾರ್ಟ್ಮೆಂಟ್ ಯಾವುದಿದೆ, ಆಫೀಸ್ ನೇಮ್ ಅಂಡ್ ಫೈಲ್ ಕ್ರಿಯೇಟೆಡ್ ಡೇಟ್ ಅಂಡ್ ಎಂಪ್ಲಾಯ್ ಲಿಸ್ಟ್. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಇಲ್ಲಿ ಪಾಲಿಸಿ ಡೀಟೇಲ್ಸ್ ಹಾಕಬೇಕು ನಾವೆಲ್ಲ. ಎಂಡ್ ಡೇಟ್, ಸ್ಟಾರ್ಟ್ ಡೇಟ್, ಅಮೌಂಟ್ ವಿತ್ GST, ವಿದೌಟ್ GST. ಈಗ GST ಇಲ್ಲ, ಸೊ ಡೈರೆಕ್ಟ್ ಅಮೌಂಟ್ ಹಾಕಬೇಕು. ಮ್ಯಾಚುರಿಟಿ ಡೇಟ್ ನ ಹಾಕಬೇಕು, ಸ್ಟಾರ್ಟಿಂಗ್ ಡೇಟ್, ಪ್ರೀಮಿಯಂ ಅಮೌಂಟ್, ಮಂತ್ಲಿ, ಕ್ವಾರ್ಟರ್ಲಿ ಇದನ್ನು ನಾವು ಸೆಲೆಕ್ಟ್ ಮಾಡಬಹುದು. ಓಪನ್ ಪ್ರೀಮಿಯಂ ಆಪ್ಷನ್ ಎಷ್ಟಿದೆ? ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಆಗುತ್ತೆ. ಟೋಟಲ್ ಸಮ್ ಅಶ್ಯೂರ್ಡ್ ಪಾಲಿಸಿ ನಾವು ಅಂದ್ರೆ ಪಾಲಿಸಿ ಬಾಂಡ್ ತಗೊಂಡ್ರೆ ನೀವು ಅಪ್ಲೋಡ್ ಮಾಡ್ಬೇಕಂತ PDF ಬಾಂಡ್ ಅಪ್ಲೋಡ್ ಮಾಡಬೇಕು. ಏನು ಅವಶ್ಯಕತೆ ಇಲ್ಲ. ಈಗ ಹೊಸ ತಗೊಂಡ್ರೆ ಅಷ್ಟೇ ಮಾಡೋದು. ಈಗ ಮೊದಲು ನಾವು HRMS ಒಂದಲ್ಲಿ ಆ್ಯಡ್ ಮಾಡ್ತಾ ಇದ್ವಿ, ಈಗ HRMS 2 ಅದೇ ಮಾಡೋದು. ಸೇವ್ ಮಾಡಿ ನೆಕ್ಸ್ಟ್ ಮಾಡಿ. ಕ್ಲೋಸ್ ಮಾಡೋದು. ಈಗ ಡಮ್ಮಿ ಲಾಗಿನ್ ಇಲ್ಲ, ಇದು ಪೂರ್ತಿ ಮಾಡೋದು ಆಗೋದಿಲ್ಲ. ಈಗ ನಾವು ಸಬ್ಮಿಟ್ ಮಾಡಿದ ತಕ್ಷಣ ವೆರಿಫೈ ಆಗಿ ಹೋಗುತ್ತೆ ಅಥವಾ ಸೇಮ್ ಪ್ರೊಸೀಜರ್. ವೆರಿಫೈ ಅಪ್ರೂವ್ ಆಗ್ತದೆ, ಅಪ್ರೂವ್ ಆದ ನಂತರ ಅಪ್ರೂವರ್ ಕಡೆ ಹೋದ್ರೆ ಅಪ್ರೂವ್ ಆದ ನಂತರ ನಾವು ರೀಪ್ರೊಸೆಸ್ ಮಾಡ್ತೀವಿ. ಆಟೋಮೆಟಿಕ್ಲಿ ರಿಫ್ಲೆಕ್ಟ್ ಆಗ್ತದೆ. ಈಗ ಏನು ಚೇಂಜಸ್ ಮಾಡಿದ್ರೆ ಅದನ್ನೆಲ್ಲ
ಈಗ ಆಲ್ರೆಡಿ ಡಿಡಕ್ಟ್ ಆಗ್ತಾ ಇರುತ್ತೆ ಪ್ರೀಮಿಯಮ್. ಅದನ್ನು ಸಮ್ ಇಶ್ಯೂ ಇಂದ ಅದು ಹೋಗಿ ಅಲ್ಲಿ ಬೀಳ್ತಾ ಇರಲ್ಲ. ಅದನ್ನ ಸ್ವಲ್ಪ ಎಡಿಟ್ ಮಾಡಿ ಚೇಂಜ್ ಮಾಡೋಕ್ಕೆ ಬರುತ್ತೆ. ಯಾಕಂದರೆ ಅದು HRMS ಅಪ್ರೂವಲ್ ಲಾಗಿನ್ ಎಡಿಟ್ ಮಾಡಬೇಕು, ಇಲ್ಲೇ ಇಲ್ಲ. ಹಾಂ, ಅದೇ ಅಪ್ರೂವಲ್ ಲಾಗಿನ್ನಲ್ಲಿ ತೋರಿಸ್ತೀನಿ ಅದು. ಇದು ಗೊತ್ತಾಗಿದೆ ಏನೇ ಡೌಟ್? ಇನ್ಶೂರೆನ್ಸ್ LIC ಅಷ್ಟೇ ಕೊಟ್ಟಿದ್ದಾರೆ ಈಗ ಆಪ್ಷನ್. JPF ಏನು ಕೊಟ್ಟಿಲ್ಲ. KJF ಏನು ಬರೋದಿಲ್ಲ, ಡೈರೆಕ್ಟ್ ನಾವು HRMS ಒಂದಲ್ಲಿ ಮಾಡ್ತಾರೆ. ಇಲ್ಲಾಂದ್ರೆ ಎಕ್ಸಿಸ್ಟಿಂಗ್ ತಗೋಬೋದು. ಎಕ್ಸಿಸ್ಟಿಂಗ್ ಪಾಲಿಸಿ ಅಂದ್ರೆ ಅದು ತಗೋಬೋದು. ಈಗ ನೀವು ಈ ತಿಂಗಳ ಒಂದು ಫೈಲ್ ಏನು ಪಾಲಿಸಿ ತಗೊಂಡ್ರೆ ನೆಕ್ಸ್ಟ್ ತಿಂಗಳ ಒಂದು ಪಾಲಿಸಿ ಬರ್ತದೆ, ಅದೇ ಎಕ್ಸಿಸ್ಟಿಂಗ್ ಫೈಲ್ ನಾವು ಯೂಸ್ ಮಾಡ್ಬೋದು. ಮತ್ತೆ ಓಪನ್ ಮಾಡಬೇಕು ಇನ್ಶೂರೆನ್ಸ್. ಮತ್ತೆ ಏನು ಡೌಟ್ ಇದೆ? ಇನ್ಶೂರೆನ್ಸ್ ಲಿಸ್ಟ್ ನೋಡ್ಬೋದು ನಾ ಇಲ್ಲಿ. ಇದು ಆಕ್ಟಿವ್ ಪಾಲಿಸಿ ಎಷ್ಟಿದೆ ಅಲ್ಲ ಅದನ್ನು ನೋಡ್ಬೋದು. ಇನ್ಶೂರೆನ್ಸ್ ಲಿಸ್ಟ್ ಅಪ್ರೂವಲ್ ಆಗಿದ್ರೆ ಮಾಡ್ತಾರೆ. ಈಗ GST 0 ಮಾಡಿದ್ದಾರೆ, ಅದು ಚೇಂಜ್ ಮಾಡಬೇಕು ನಾವು. HRMS ಅಪ್ರೂವಲ್ ಆಗಿದ್ದಲ್ಲಿ ಹೋಗಿ ಎಲ್ಲರೂ ಮಾಡಲಿಲ್ಲ, ಮೇ ಬಿ ಸೇಫ್ ಕಟ್ ಆಗ್ತಾ ಇದೆ. ತುಂಬ ಕಡೆ ಮಾಡಿಲ್ಲ ಅದನ್ನ. ಅಂದ್ರೆ ಈಗ GST ಕಡಿಮೆ ಆಗಿ ಇನ್ಸ್ಟಾಲ್ಮೆಂಟ್ ಕಟ್ ಆಗುತ್ತೆ. ಪ್ರೀಮಿಯಂ ಅಮೌಂಟ್ ಎಷ್ಟಿರ್ತದೆ ಕಡಿಮೆ ಆಗುತ್ತೆ. ಅಪ್ರೂವಲ್ ಆಗಿದ್ದಲ್ಲಿ ಚೇಂಜ್ ಮಾಡಿ. ಅಪ್ರೂವಲ್ ಆಗಿದ್ರೆ ಚೇಂಜ್ ಮಾಡಬೇಕು. ಸ್ಟಾರ್ಟಿಂಗ್ ಫಸ್ಟ್ ಮಾಡ್ಬೇಕಂದ್ರೆ HRMS ಒಂದಲ್ಲಿ ಮಾಡಬೇಕು, ಚೇಂಜ್ ಮಾಡಬೇಕು. ಹೌದಾ? ಈಗ ನಿಮ್ದು LIC ಇದೆ, ಯಾರ್ದು LIC ಇದೆ ಅವ್ರದ್ದು ಓಪನ್ ಮಾಡಿ. ಇಲ್ಲಿ ಆಪ್ಷನ್ ಇರ್ತದೆ, ಸ್ಟೆಪ್ ಬೈ ಸ್ಟೆಪ್ ಇದೆ, ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ಫುಲ್ಲಿ ಇಂಪ್ಲಿಮೆಂಟ್ ಆಗಿರಲಿಲ್ಲ HRMS. ಫುಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅಂದ್ರೆ HRMS 1 ಬಂದ್ ಆಗ್ತದೆ. ಈ ಆಪ್ಷನ್ ಇದೆ. ಹಾಂ, ಆಕ್ಷನ್ ಇಲ್ಲಿ ಆಕ್ಟಿವ್ ಪಾಲಿಸಿ ನೋಡ್ಬೋದು ನಾವು. ಇನ್ಶೂರೆನ್ಸ್ ಟೈಪ್ KJID ನೋಡ್ಬೋದು, LIC ನೋಡ್ಬೋದು. ಬರೀ ಇನ್ಶೂರೆನ್ಸ್ ಲಿಸ್ಟ್ ಇದೆ. ಅಲ್ಲಿ ಆ್ಯಡ್ ಮಾಡಬೇಕಂದ್ರೆ LIC ಅಷ್ಟೇ ಕೊಟ್ಟಿದ್ದಾರೆ. ಆಕ್ಟಿವ್ ಪಾಲಿಸಿ, ಎಂಡ್ ಡೇಟ್, ಸ್ಟಾರ್ಟ್ ಡೇಟ್, ಸಮ್ ಅಶ್ಯೂರ್ಡ್ ಎಷ್ಟಿದೆ, ಮಂತ್ಲಿ ಪ್ರೀಮಿಯಂ ಅಮೌಂಟ್ ಎಷ್ಟಿದೆ, ಸ್ಟೇಟಸ್ ಮತ್ತೆ LIC. ಇನ್ಶೂರೆನ್ಸ್ ಏನು ಡೌಟ್ ಇಲ್ಲ. ನೆಕ್ಸ್ಟ್ ಹೋಗ್ಬೋದು. ನೆಕ್ಸ್ಟ್ ಅಲ್ಲಿ ಮ್ಯಾಚೂರ್ಡ್ ಪಾಲಿಸಿ ಇದೆ ನೋಡಿ. ಮ್ಯಾಚೂರ್ಡ್ ಪಾಲಿಸಿ ಮ್ಯಾಚೂರ್ಡ್ ಪಾಲಿಸಿ ಇದು ಮ್ಯಾಚೂರ್ಡ್ ಪಾಲಿಸಿ ಇದೆ. ನಾವು ಎಂಡ್ ಡೇಟ್ ಹಾಕಿದ್ರೆ ಬರ್ತದೆ, ಇಲ್ಲ ಅಂದ್ರೆ ಬರೋದಿಲ್ಲ. ಸುಮ್ಮನೆ ಕಟ್ ಆಗ್ತಾ ಹೋಗ್ತದೆ. ಲಾಸ್ಟ್ ಡೇಟ್ ಗೊತ್ತಾಗ್ಬಿಟ್ಟು ಸಿಸ್ಟಮ್. ನೆಕ್ಸ್ಟ್ ಡ್ಯಾಶ್ಬೋರ್ಡ್. ಇಲ್ಲ, ನಾವು ಎಂಟ್ರಿ ಮಾಡಬೇಕು. ಬರೀ ಫಾರ್ ರೆಫರೆನ್ಸ್ ಆಗಿ ಅಪ್ಲೋಡ್ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಇಲ್ಲಿ ನಮಗೆ ಅವಶ್ಯಕತೆ ಇಲ್ಲ, ಬಟ್ ಆಫೀಸರ್ಸ್ ನೋಡ್ಬೋದು. ನಾವು ಏನಂತಾರಲ್ಲ ಎಡಿಟ್ ಮಾಡ್ಬೇಕಂತ. ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಬರೀ ಲಿಸ್ಟ್ ಅಷ್ಟು ನೋಡ್ಬೋದು. ನಾವು ಚೇಂಜಸ್ ಮಾಡ್ಬೇಕಂದ್ರೆ ನಾವು ಪೇರೋಲ್ನಲ್ಲಿ ಹೋಗ್ಬೇಕು, ಚೇಂಜ್ ಮಾಡಬೇಕು. ಸ್ಯಾಲರಿ ಡ್ರಾಫ್ಟ್ ಹೆಂಗೆ ಬರ್ತಿದ್ದಿಲ್ಲ, ಅಲ್ಲಿ ಡೈರೆಕ್ಟ್ ಕಂಪ್ಯೂಟ್ ಮಾಡ್ಬೋದು ನಾವು. ಲಿಸ್ಟ್ ಅಷ್ಟೇ ನೋಡ್ಬೋದು. ಜಾಯ್ನಿಂಗ್ ಮ್ಯಾನೇಜ್ಮೆಂಟ್ ಇದನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸರ್ವಿಸ್ ಫುಲ್ಲಿ ಅಪ್ಡೇಟೆಡ್ ಇಲ್ಲ, ಯೂಸ್ ಮಾಡ್ತಾ ಇಲ್ಲ. ಈಗ ಓಪನ್ ಮಾಡಿ ತೋರಿಸ್ತೀವಿ. ಬರೀ ಪೇರೋಲ್ ಅಷ್ಟೇ. ಅಲ್ಲಿ ಟ್ರೇಡಿಂಗ್ ಬಂದ ಆಫ್ ಮಾಡಿದ್ದಾರೆ. ಈಗ ಏನೇನು ಮಾಡ್ಬೋದು ನೋಡಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ, ಬ್ಯಾಂಕ್ ಅಂಡ್ ಪ್ಯಾನ್ ಡೀಟೇಲ್ಸ್ ಹಾಕ್ಬೋದು. ಇಲ್ಲಿ ಜಾಯ್ನಿಂಗ್ ಇನಿಷಿಯೇಟ್ ಮಾಡ್ಬೋದು. ರಿಕ್ವೆಸ್ಟ್ ಬಂದಾಗ ಅಪಾಯಿಂಟ್ಮೆಂಟ್ ಆದ ಬಂದ ನಂತರ ಜಾಯ್ನಿಂಗ್ ಇನಿಷಿಯೇಟ್ ಇಲ್ಲಿಂದ ಮಾಡ್ಬೋದು.
ಮ್ಯಾನ್ಯುವಲಿ ಪೇಪರ್ ವರ್ಕ್ ಮಾಡೋದು ಅವಶ್ಯಕತೆ ಇಲ್ಲ, ಈಗ ಫುಲ್ಲಿ ಇಂಪ್ಲಿಮೆಂಟ್ ಆಗ್ತದೆ. ಬಟ್ ನಾವು ಇದಕ್ಕೆ ಎರಡೂ ಥರ ಮಾಡ್ತಾ ಇದ್ದೀವಿ, ಮ್ಯಾನ್ಯುವಲಿನೂ ಇದು ಆನ್ಲೈನ್. ಜಾಯ್ನಿಂಗ್ ಫಾರ್ಮ್ಯಾಲಿಟೀಸ್ ಮೊದಲು ಇನಿಷಿಯೇಟ್ ಮಾಡಬೇಕು. ಇನಿಷಿಯೇಟ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋದಿಲ್ಲ. ಇನ್ನು ಕಂಪ್ಲೀಟ್ ಫಂಕ್ಷನಾಲಿಟಿ ಆ್ಯಡ್ ಮಾಡಿದ್ದಾರೆ. ಆ್ಯಡ್ ಮಾಡಿಲ್ಲ, ಯೂಸರ್ ಮ್ಯಾನುವಲ್ ಬಂದಿದೆ. ಫಂಕ್ಷನಾಲಿಟೀಸ್ ಡೇ ಬೈ ಡೇ ಇನ್ನು ಎಲ್ಲ ಫಂಕ್ಷನಲ್ ಆಗಿದೆ, ಎಲ್ಲ ಮಾಡಿ ಫಂಕ್ಷನ್ ಆದ ನಂತರ ಯೂಸರ್ ಮ್ಯಾನುವಲ್ ಬರ್ತಲ್ಲ. ಹಾಂ, ಜಾಯ್ನಿಂಗ್ HRMS ಒಂದಾಗಿ ಹಿಂಗೆ ಜಾಯ್ನಿಂಗ್ ಮಾಡ್ತೀವಿ ನಾವು, ಸೇಮ್ ಜಾಯ್ನಿಂಗ್ HRMS ಟೂದಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ. ಬಟ್ ಇದು ಫುಲ್ ಆಟೋಮೆಟಿಕ್, ಅಂದರೆ ಆನ್ಲೈನ್ ಆಗ್ತದೆ, ಆಫ್ಲೈನ್ ಏನು ಅವಶ್ಯಕತೆ ಇಲ್ಲ. ಚೆಕ್ ಲಿಸ್ಟ್ ಥರ ನಾವು ಎಲ್ಲ ಚೆಕ್ ಲಿಸ್ಟ್ ನೋಡಿ ವೆರಿಫೈ ಮಾಡಬೇಕು. HRMS ಒಂದಲ್ಲಿ ನಾವು ಮ್ಯಾನ್ಯುವಲಿ ಚೆಕ್ ಮಾಡ್ತಾ ಇದ್ದೀವಿ, ಅಂದರೆ ಅದ್ರ ಆರ್ಡರ್ದಲ್ಲಿ ಏನೇನು ಇರ್ತದೆ ಅದನ್ನು ನೋಡ್ತಾ ಇದ್ದೀವಿ. ಈಗ ಡೈರೆಕ್ಟ್ ಇಲ್ಲೇ ಚೆಕ್ ಲಿಸ್ಟ್ ಬರ್ತದೆ ನಮಗೆ, ಅದೇ ಏನು ಫುಲ್ ವ್ಯೂ ಮ್ಯಾನೇಜ್ಮೆಂಟ್. ಇಲ್ಲಿ ವ್ಯೂ ಎನ್ಕ್ಯಾಶ್ಮೆಂಟ್ ಹೆಂಗೆ ಮಾಡೋದ್ರಲ್ಲಿ ನೋಡಿ. ಫಾರ್ ಇಯರ್ ಎನ್ಕ್ಯಾಶ್ಮೆಂಟ್ ದಿಸ್ ಮಾಡೆಲ್ ಇಸ್ ಇಂಟ್ರೊಡ್ಯೂಸ್. ಇಯರ್ ಎನ್ಕ್ಯಾಶ್ಮೆಂಟ್ ಲೀವ್ ಆ್ಯಡ್ ಮಾಡೋದು ಏನು ಕೊಟ್ಟಿಲ್ಲ ಏನು, ಬಟ್ ಇಯರ್ ಎನ್ಕ್ಯಾಶ್ಮೆಂಟ್ ಇಲ್ಲಿಂದ ಮಾಡ್ಬೋದು. ಲೀವ್ ಕ್ರೆಡಿಟ್ ಮಾಡೋದು HRMS ಒಂದಲ್ಲಿ ಕ್ರೆಡಿಟ್ ಮಾಡಬೇಕು, ಎನ್ಕ್ಯಾಶ್ಮೆಂಟ್ ಮಾಡಬೇಕಂದ್ರೆ HRMS ಟೂದಲ್ಲಿ ಮಾಡಬೇಕು. ಈಗ ಸೇಮ್ ಕ್ರೆಡಿಟ್ ಮಾಡಬೇಕು, ಈಗ ಕ್ರೆಡಿಟ್ ಖರ್ಚು ಎಲ್ಲ ಅದೇ ಮಾಡಬೇಕು. ಇದು ತೋರಿಸ್ತದೆ ನಿಮಗೆ ಎಷ್ಟು ಟೋಟಲ್ ಇಯರ್ ನಿಮ್ಮ ಕಡೆ ಇರೋದು, ಬಟ್ ಬರೀ ಇಯರ್ ಎನ್ಕ್ಯಾಶ್ಮೆಂಟ್ ಮಾಡೋದು HRMS ಟೂ. ಇಯರ್ ಎನ್ಕ್ಯಾಶ್ಮೆಂಟ್ ಬೆಸ್ಟ್. ಪೂರ್ತಿ ಫಂಕ್ಷನಲ್ ಆದಮೇಲೆ HRMS ಅನ್ನೋದು HRMS ಸ್ಟ್ಯಾಂಡರ್ಡ್. ಇದು ಕೂಡ ಸೇಮ್ ಪ್ರೊಸೆಸ್. ನಾವು ಮ್ಯಾನ್ಯುವಲಿ ಹೆಂಗೆ ಮಾಡ್ತೀವಿ ನಿಮ್ಗೆ ಗೊತ್ತಿದೆ, ಸ್ವಲ್ಪ ಹೇಳ್ತೀರಿ ಯಾರು? ಇಯರ್ ಎನ್ಕ್ಯಾಶ್ಮೆಂಟ್ ಮ್ಯಾನ್ಯುವಲಿ ಹೆಂಗೆ ಮಾಡ್ತೀವಿ ಸ್ವಲ್ಪ ನನಗೆ ಗೊತ್ತಿಲ್ಲ, ನಾವು HRMS ಟೂದಾಗ ಮಾಡ್ತೀವಿ ಮ್ಯಾನ್ಯುವಲಿ. ಸ್ಟಾರ್ಟಿಂಗ್ ಟು ಏನು ಫಸ್ಟ್ ಅಪ್ಲಿಕೇಶನ್ ಕೊಡ್ತೀವಿ, ಅದು ಫಾರ್ಮ್ ಯಾವುದು? ಸೇಮ್. ಈಗ ನಾವು ಇದು ಆನ್ಲೈನ್ ಮಾಡಬೇಕು, ರಿಕ್ವೆಸ್ಟ್ ಫ್ರಮ್ ESS. ಇದು ಇನ್ನೂ ಫುಲ್ಲಿ ಅಪ್ಡೇಟ್ ಮಾಡಿಲ್ಲ ಎಂಪ್ಲಾಯೀಸ್ ಸರ್ವಿಸ್. ಅದು ಅಪ್ಲಿಕೇಶನ್ ಕೊಡೋದನ್ನ ಅವಶ್ಯಕತೆ ಇಲ್ಲ, ಈಗ ಫುಲ್ಲಿ ಇಂಪ್ಲಿಮೆಂಟ್ ಆದ ನಂತರ. ಈಗ ಮ್ಯಾನ್ಯುವಲಿ ನಾವು ಅಪ್ಲಿಕೇಶನ್ ಕೊಡಬೇಕು, HRMS ಟೂದ ಎನ್ಕ್ಯಾಶ್ಮೆಂಟ್ ಮಾಡ್ಬೇಕಂದ್ರೇನು ಕೊಡಬೇಕು. ಹಾಂ, ಸೇಮ್ ಇಲ್ಲೇನು ಕೂಡ. ನೆಕ್ಸ್ಟ್ ಸರ್ಚ್ ಎಂಪ್ಲಾಯ್. ಈಗ ರಿಕ್ವೆಸ್ಟ್ ಫ್ರಮ್ ESS ಇಲ್ಲ ಅಂದರೆ ಸರ್ಚ್ ಎಂಪ್ಲಾಯ್ ಕೂಡ ಹೋಗ್ಬೇಕು. ಈಗ ಮ್ಯಾನ್ಯುವಲಿ ಯಾರು ಅಪ್ಲಿಕೇಶನ್ ಕೊಡ್ತಾರೆ ಇವ್ರದ್ದು ಇವರಿಗೆ ಆಗಬೇಕು. ನೆಕ್ಸ್ಟ್ ಸೇಮ್ ಪ್ರೊಸೆಸ್, ಆಫೀಸ್ ಲೆವೆಲ್, ಆಫೀಸ್ ನೇಮ್, ಎಂಪ್ಲಾಯ್. ಆಗಲೇ ಮಾಡಿರಲ್ಲ, ಸೇಮ್ ಅದೇ ಸೇಮ್ ಪ್ರೊಸೆಸ್, ಸೇಮ್ ಎಲ್ಲ ಅಂಗಡಿ ಇದೆ. ಅಪ್ಲಿಕೇಶನ್ ಯಾವುದೇ ರಿಕ್ವೆಸ್ಟ್ ಅವ್ರ ಅಪ್ಲಿಕೇಶನ್ ಸೇಮ್ ಪ್ರೊಸೆಸ್ ಇದೆ. ಹಾಂ, ಫೈಲ್ ಕ್ರಿಯೇಟ್ ಮಾಡಿ ಎಕ್ಸಿಸ್ಟಿಂಗ್ ಫೈಲ್ ಯೂಸ್ ಮಾಡ್ಬೋದು. ಹಾಂ, ಫೈಲ್ ಕ್ರಿಯೇಟ್ ಮಾಡೋದು ರೆಫರೆನ್ಸ್ ಆಫೀಸ್ ಕ್ರಿಯೇಟ್ ಮಾಡ್ತೀವಿ ಡ್ರಾಫ್ಟ್. ಪ್ಲಸ್ ರಿಲೇಟೆಡ್ ಅದು ಆಗಬೇಕು. ಇಲ್ಲ
ಇಲ್ಲಿ ಅಕ್ಟೋಬರ್ ಅಷ್ಟೇ ಬರ್ತದೆ, ನವೆಂಬರ್ ಬರೋದಿಲ್ಲ ಬೈ ಡಿಫಾಲ್ಟ್. ಒನ್ ಮಂತ್ ಬಿಫೋರ್ ಕೊಡ್ಬೇಕು ಅಪ್ಲಿಕೇಶನ್, ಹಾಗೆ ಸಿಸ್ಟಮ್. ಒಂದು ಸಲ ನಾವು ಎಲ್ಲರಿಗೂ ಮಾಡ್ಬೋದು, ಅಂದ್ರೆ 10 ಜನ ಅಪ್ಲಿಕೇಶನ್ ಕೊಟ್ಟಿದ್ರೆ ಅಂದ್ರೆ ಒಂದು ಸಲ ಮಾಡ್ಬೋದು. ಏನೇನು ಕ್ಯಾಶ್ ಮಾಡಿ ಎಂಪ್ಲಾಯ್ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು. EST1 EST2 ಎರಡು ಒಂದು ಸಲ ಮಾಡ್ಬೋದು. ಲಾಸ್ಟ್ ನಾವು ಏನ್ ಮಾಡ್ತಿದ್ದಿಲ್ಲ, ಸೆಂಡ್ ಟು K2 ಬಿಲ್ ಆ್ಯಡ್ ಆರ್ಡರ್ ಮಾಡಿ ಅವಾಗ ಸೆಪರೇಟ್ ಆ್ಯಡ್ ಮಾಡಿ EST1 EST2 ಬೇರೆ ಬೇರೆ ಆರ್ಡರ್ ಮಾಡ್ಬೋದು, ಒಂದೇ ಆರ್ಡರ್ ಮಾಡ್ಬೋದು ನಾವು EST1 EST2 ಆರ್ಡರ್ ಮಾಡ್ಬೋದು. ಮ್ಯಾನ್ಯುವಲ್ ಆಫೀಸರ್ಗೆ ಹಂಗೆ ಮಾಡ್ತೀವಿ, ನಾವು ಸೆಪರೇಟ್ ಆರ್ಡರ್ ಮಾಡ್ತೀವಿ ಆ ಆಫೀಸಲ್ಲಿ ಒಂದೇ ಆರ್ಡರ್. ನೆಕ್ಸ್ಟ್ ಆ್ಯಡ್ ಮಾಡಿ ಆ್ಯಡ್ ಮಾಡಿದೆ ಎರಡು ಆ್ಯಡ್ ಆಗಿದೆ. ಆಗಿಲ್ಲ ಇಲ್ಲ ಡೇಟ್ ಏನು ಅವಶ್ಯಕ, ಡೇಟ್ ಸೇಮ್ 0 ಆಗಲಿ ಇದೆ. ಅವು ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಓಕೆ 700 ಓಕೆ. ಇಲ್ಲಿ ಮೆಸೇಜ್ ನೋಡಿ, ಸಿಲೆಕ್ಟೆಡ್ ಎಂಪ್ಲಾಯ್ ಹ್ಯಾಸ್ 0 ಲೀವ್ ಬ್ಯಾಲೆನ್ಸ್. HRMS ಅಲ್ಲಿ ಆ್ಯಡ್ ಮಾಡಿ ಸೆಲೆಕ್ಟ್ ಮಾಡಿಲ್ಲ, ಲೀವ್ ಕ್ರೆಡಿಟ್ ಮಾಡಬೇಕು ಮೊದಲು. HRMS ಲೀವ್ ಇಲ್ಲ ಅಂದ್ರೆ ಖರ್ಚು ಹಾಕಿ ಬರೋದಿಲ್ಲ. ಇದೆ ಬರೀ SR ಅಲ್ಲಿ ಎಷ್ಟಿದೆ HRMS ಅಪ್ಡೇಟ್ ಮಾಡಿ. ಅಂದ್ರೆ ವ್ಯಾಲಿಡೇಷನ್ ನೀವು ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಸಿಸ್ಟಮ್ ವ್ಯಾಲಿಡೇಟ್ ಮಾಡ್ತೀವಿ. ನೆಕ್ಸ್ಟ್ ನಿಮ್ದು ಆಡ್ ಆಗಿದೆ, ನಂದು ಕ್ರಿಯೇಟ್ ಮಾಡಿದೆ. ಏನು ಲಾಸ್ಟ್ ಕ್ರೆಡಿಟ್ ಮಾಡಿದ್ರೆ ರಾಜಮೌಳಿ ಎಂಪ್ಲಾಯ್ ಇದು ತೋರಿ ಎಂದಿಲ್ಲ ಟೈಪ್ ಮಾಡಿ ರಾಜಮೌಳಿ. ಅವ್ರದ್ದು 0 ಇದೆ. ಓಕೆ ನೆಕ್ಸ್ಟ್ ಹೋಗಿ ಅದರ ಮಲ್ಟಿಪಲ್ ಎಂಪ್ಲಾಯೀಸ್ ಎಸ್ ಬೈ ಸರ್ಚ್ ನೇಮ್ ಮಾಡ್ಬೋದು. ನಂದು 0 ಇದೆ. 471 yeah. ಬೇರೆ ಯಾವ್ದು ಸರ್ಚ್ ಮಾಡಿದೆ ಸರ್? ಬರೀ ಅಷ್ಟೇ ಸರ್.
ಲೀವ್ ಎನ್ಕ್ಯಾಶ್ಮೆಂಟ್ ರಿಕ್ವೆಸ್ಟ್ ಆಲ್ರೆಡಿ ಸಬ್ಮಿಟ್ ಬ್ಯಾಕ್ ಡೇಟ್ ತಗೋದಿಲ್ಲ ನೆಕ್ಸ್ಟ್ ನವೆಂಬರ್ ತಗೋತಾರೆ. ಇವ್ರು ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ. ಈಗ ನೋಡ್ರಿ ಇವ್ರದ್ದು ಇವನ್ನೇ ಏನು ಎನ್ಕ್ಯಾಶ್ಮೆಂಟ್ ತಗೊಂಡಾರ ಇವರು ಆಲ್ರೆಡಿ ಬ್ಲಾಕ್ ಪೀರಿಯಡ್ ಎಲ್ಲ ತೋರಿಸಿದೆ ನಮಗೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಮಾಡುವಾಗ ಬರೋದಿಲ್ಲ ಸಿಸ್ಟಮ್ ಬಿಡಲ್ಲ ನಮಗೆ. ಸೊ ಸಿಸ್ಟಮ್ ಹ್ಯಾಸ್ ವಾಲಿಡೇಷನ್. ನನಗೆ ಪ್ರೋಸೆಸ್ ಸೇಮ್ ಇಲ್ಲ. ಹಾಂ ಸೇಮ್ ಪ್ರೋಸೆಸ್. ಹಾಗೆ ಯಾವ ಥರ ಬ್ಲಾಕ್ ಪೀರಿಯಡ್ ಹೆಂಗೆ ಬರ್ತದಿಲ್ಲ ಅದು. ಈಗ ಮತ್ತೆ ಎರರ್ ಮೆಸೇಜ್ ಏನು ಬರ್ತಿಲ್ಲ. ರಿಫ್ರೆಶ್ ಮಾಡಿ. ಏನು ಕ್ಯಾಶ್ ತಗೊಂಡಿಲ್ಲ. ಓಕೆ ಅವ್ರದ್ದು ಕ್ರೆಡಿಟ್ ಇಲ್ಲ ಅಲ್ಲಿ. ಏನು ಕ್ರೆಡಿಟ್ ಇಲ್ಲ. ಸರೆಂಡರ್ ಡೇಟ್ ಗುರುದು ಇನ್ ಪ್ರೋಗ್ರೆಸ್. ಇನಿಷಿಯೇಟರ್ ಲಾಗಿನ್ ಇದೆ ಆ ಕಡೆ ಆಫೀಸ್. ಲಾಗೌಟ್ ಮಾಡಿ. ಎರಡು 420 ಸೇಮ್ ಪಾಸ್ವರ್ಡ್.
ಇದು 300 ಆಗುತ್ತೆ. ಆಫೀಸಾಗ ಸ್ಟಾಫ್ ಇಲ್ಲ ಅಂದ್ರೆ ಲೀವ್ ಮ್ಯಾನೇಜ್ಮೆಂಟ್. ಒಂದೇ ಲಾಗಿನ್ ಅಲ್ಲಿ 3 ರೋಲ್ ಇದೆ ಅಂದ್ರೆ ಅಪ್ರೂವರ್ ವೆರಿಫೈ ಇನಿಷಿಯೇಟರ್ ಒಂದೇ ಲಾಗಿನ್ ಅಲ್ಲಿ ಇದ್ರೆ ಇದೆ ಕರೆಂಟ್ ರೋಲ್ ಸೆಲೆಕ್ಟ್ ಮಾಡಬೇಕು. ಈಗ ಇನಿಷಿಯೇಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಇನಿಷಿಯೇಟರ್ ಸೆಲೆಕ್ಟ್ ಮಾಡಬೇಕು. ಇನಿಷಿಯೇಟರ್ proceed menu search office level district level office district level district office name ಬೆಳಗಾವಿ ಇಲ್ಲ ಡಿವಿಷನಲ್ ಲೆವೆಲ್ ಆಫೀಸ್ ಇರ್ಬೋದು ಸರ್ ಬೆಳಗಾವಿ ಏನು ಕ್ಯಾಶ್ಮೀರ್ ಯಾರು ತಗೊಂಡಿಲ್ಲ ಅವ್ರದ್ದು ಯಾರು ತಗೊಂಡಿಲ್ಲ ಕ್ಯಾಶ್ ಮಾಡಿ ಆಡ್ ಆಗಿದೆ ನೋಡಿ. ಆಡ್ ಆದ ನಂತರ ನೆಕ್ಸ್ಟ್ ಸೇಮ್ ಏನೇನೋ ಫೈಲ್ ಪ್ರಿಂಟ್ ಮಾಡಬೇಕು. ಏನು ಆಡ್ ಆಗಿಲ್ಲ ಸೇಮ್ ಇದೆ ಫೈಲ್ ಪ್ರಿಂಟ್ ಮಾಡಬೇಕು. ಪ್ರೊಸೀಜರ್ ಸೇಮ್ ಇದೆ ಫೈಲ್ ಕ್ರಿಯೇಟ್ ಮಾಡೋದು. ಪ್ರೊಸೀಜರ್ ಸೇಮ್ ಇದೆ ನೋಡಿ. ಕ್ರಿಯೇಟ್ ಮಾಡಬೇಕು, ಫೈಲ್ ಕ್ರಿಯೇಟ್ ಆದ ಸೇವ್, ಸೇವ್ ನಂತರ ನೆಕ್ಸ್ಟ್ ಆದ ನಂತರ ಅದೇ ಬ್ಲಾಕ್ ಪ್ರಿಂಟ್ ತೋರಿಸ್ತದೆ ನಿಮಗೆ. ಒಂದು ವರ್ಷದಲ್ಲಿ ಏನೇನು ಕ್ಯಾಶ್ ಪ್ರಿಂಟ್ ಒಂದೇ ಸಲ ತಗೋಬೇಕು. ನೆಕ್ಸ್ಟ್ ಆದ ನಂತರ ಅದು ಫೈಲ್ ಕ್ರಿಯೇಟ್ ಆಗುತ್ತೆ. ಅರ್ನ್ ನೀವು ಎಷ್ಟು 15 ಅಥವಾ ಆ್ಯಡ್ ಮಾಡಬೇಕು. ನಾವು 15 ಆ್ಯಡ್ ಆದ ನಂತರ ಅಲ್ಲೇ ಸಬ್ಟ್ರಾಕ್ಟ್ ಆಗ್ತದೆ. ನಿಮಗೆ ಕ್ರೆಡಿಟ್ ಎಷ್ಟು ಆಗ್ತದಲ್ಲ ಇಲ್ಲಿ ಕ್ಯಾಶ್ ಪ್ರಿಂಟ್ ಇಯರ್ ಎಷ್ಟು ಕ್ರೆಡಿಟ್ ಆಗ್ತದೆ, HRMS ಒಂದಲ್ಲಿ ಎಷ್ಟು ಟೋಟಲ್ ತೋರಿಸ್ತದೆ ನಿಮಗೆ. ಅದರಿಂದ 15 ಡಿಡಕ್ಟ್ ಆಗ್ತದೆ. ನಾವು ಸೇಮ್ ವೆರಿಫೈರ್ ಸೆಂಡ್ ಮಾಡಬೇಕು. ವೆರಿಫೈರ್ ಅಪ್ರೂವ್ ಆದ ನಂತರ ಅಪ್ರೂವರ್ಗೆ ಹೋಗ್ತದೆ. ಅಪ್ರೂವ್ ಆದ ನಂತರ ಮತ್ತೆ ಇನಿಷಿಯೇಟಿವ್ ಬರ್ತದೆ. ಅಲ್ಲೇ ಆ್ಯಡ್ ಆರ್ಡರ್ ಮಾಡಬೇಕು. ಸೇಮ್ ಡ್ಯಾಶ್ಬೋರ್ಡ್ ವ್ಯೂ ಮಾಡಿ
ರಿಕ್ವೆಸ್ಟ್ ಅಪ್ರೂವ್ ಆದ ನಂತರ ಇನಿಷಿಯೇಟಿವ್ ಕೊಡಬೇಕು. ಇದೇ ಆ್ಯಡ್ ಆರ್ಡರ್ ಮಾಡಬೇಕು. ಇಲ್ಲೇ ಆ್ಯಡ್ ಆರ್ಡರ್ ಆಪ್ಷನ್ ಇದೆ. ಅಪ್ರೂವ್ ಆದ ನಂತರ ಇಲ್ಲಿ ಇನ್ಬಾಕ್ಸ್ ಅಲ್ಲಿ ತೋರಿಸ್ತದೆ ನಿಮಗೆ ರಿಕ್ವೆಸ್ಟ್. ಏನು ಎನ್ಕ್ಯಾಶ್ಮೆಂಟ್ ರಿಕ್ವೆಸ್ಟ್ ಮಾಡ್ತೀವಿ ನಾವು ಸ್ಟಾರ್ಟಿಂಗ್, ಅಪ್ರೂವ್ ಆದ ನಂತರ ಇನ್ಬಾಕ್ಸ್ ಅಲ್ಲಿ ತೋರಿಸ್ತದೆ ನಿಮಗೆ. ಎಂಪ್ಲಾಯ್ ಲಿಸ್ಟ್ ತೋರಿಸ್ತದೆ ಎಲ್ಲ. EST 1 2 ಅಂದ್ರೆ ಗ್ಯಾಜೆಟೆಡ್ ನಾನ್ ಗ್ಯಾಜೆಟೆಡ್ ವೈಸ್ ನಾವು ಇಲ್ಲಿ ಆ್ಯಡ್ ಮಾಡಬೇಕು ಆರ್ಡರ್. ರಿಕ್ವೆಸ್ಟ್ ರೈಸ್ ಆದ ನಂತರ ಅದು ವೆರಿಫೈರ್ ಹೋಗುತ್ತೆ, ವೆರಿಫೈ ಮಾಡ್ತಾರೆ, ಅದಾದ ನಂತರ ಅಪ್ರೂವರ್ ಹೋಗುತ್ತೆ, ಅವ್ರು ಅಪ್ರೂವ್ ಆದ ನಂತರ ಇಲ್ಲಿ ಬರುತ್ತೆ. ಇವಾಗ ಅವ್ರ ಆರ್ಡರ್ ನಂಬರ್ ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಒಂದು EST 1 ಸೆಪರೇಟ್, EST 2 ಸೆಪರೇಟ್. ಅಂದ್ರೆ ಆರ್ಡರ್ ಅಷ್ಟೇ, ನಂಬರ್ ಅಷ್ಟೇ. ನಂಬರ್ 3 ಫಾಸ್ಟ್ ಆಗಿ ನಂಬರ್ ಬರ್ತದೆ. ಅಲ್ಲಿ ನಾವೀಗ ಇಲ್ಲಿ ಆರ್ಡರ್ ಆ್ಯಡ್ ಮಾಡಿದ ನಂತರ ನೆಕ್ಸ್ಟ್ ಡ್ರಾಫ್ಟ್ ಜನರೇಟ್ ಆಗ್ತದೆ. ಆ್ಯಡ್ ಆರ್ಡರ್ ಮಾಡಿದ ನಂತರ ಡ್ರಾಫ್ಟ್ ಜನರೇಟ್ ಆಗ್ತದೆ. ಪೇ ಬಿಲ್ ಹೆಂಗೆ ಡ್ರಾಫ್ಟ್ ಬರ್ತಿಲ್ಲ ಸೇಮ್ ಅದೇ ರೀತಿ ಡ್ರಾಫ್ಟ್ ಜನರೇಟ್ ಆಗ್ತದೆ. ನೆಕ್ಸ್ಟ್ ಅಪ್ರೂವ್ ಲಾಸ್ಟ್ ಆಪ್ಷನ್. ಇಲ್ಲೇ ಡ್ರಾಫ್ಟ್ ಪೇ ಬಿಲ್ ಇಲ್ಲೇ ಬರ್ತಿದೆ. ಅದು ಆ್ಯಡ್ ಆರ್ಡರ್ ಆಗ್ತದೆ. ಸೇಮ್ ಪ್ರೊಸೀಜರ್. ನೆಕ್ಸ್ಟ್ ಡ್ರಾಫ್ಟ್ ಸೆಂಡ್ ಟು ವೆರಿಫೈ, ಅಪ್ರೂವರ್, ಸೆಂಡ್ ಟು ಪೇ ಬಿಲ್. ಇಲ್ಲಿ 3 ರೋಲ್ ಕಡೆ ಹೋಗುತ್ತೆ, ಇನಿಷಿಯೇಟರ್, ವೆರಿಫೈರ್, ಅಪ್ರೂವರ್. ಈ ಸ್ಟೇಜಲ್ಲಿ ಮತ್ತೆ 3 ರೋಲ್ ಕಡೆ ಹೋಗುತ್ತೆ, ಮತ್ತೆ ಇಲ್ಲಿ ಫೈನಲ್ ಆಗಿದೆ. ಅಲ್ಲಿ 3 ಹೋಗೋದಿಲ್ಲ, ಬರೀ ಆ್ಯಡ್ ಆರ್ಡರ್ ಮಾಡೋದು ಡೈರೆಕ್ಟ್ ಡ್ರಾಫ್ಟ್ ಜನರೇಟ್ ಆಗ್ತದೆ. ಇಲ್ಲಿ ಹೋಗುತ್ತೆ. ಇನಿಷಿಯಲ್ ಬ್ಲಾಕ್ ಇದೆ. ಇಲ್ಲಿ ನಾವು ಲೀವ್ ಎನ್ಕ್ಯಾಶ್ಮೆಂಟ್ ಪ್ರೊಸೀಜರ್ ಸೇಮ್ ಇದೆ. ಎಲ್ಲ ಮಾಡಿಲ್ಲೂ ಇದೇ ಕ್ಲಾಸ್. ಲೋನ್ ಅಂಡ್ ಅಡ್ವಾನ್ಸ್. ಇಲ್ಲಿ ಕೂಡ ಸೇಮ್ ಆಪ್ಷನ್ ಇದೆ ನೋಡಿ, ಲೋನ್ ಅಂಡ್ ಅಡ್ವಾನ್ಸ್ ಅಪ್ಲಿಕೇಶನ್. ಸೇಮ್ ಪ್ರೊಸೀಜರ್. ಸರ್ಚ್ ಎಂಪ್ಲಾಯ್ ಕ್ರಿಯೇಟ್ ಮಾಡಬೇಕು. ಫೈಲ್ ಫೆಸ್ಟಿವಲ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಹಾಂ, ಫೆಸ್ಟಿವಲ್ ಅಡ್ವಾನ್ಸ್. ಸಾರಿ ನಿಮಗೆ ಇದು ಕೊಟ್ಟೆ, ನನ್ನ ಮುಗಿಸ್ಬೇಕಾಗಿದೆ. ಮೇಡಮ್ ಅಧಿವೇಶನ ಸ್ಟಾರ್ಟ್ ಆದ್ಮೇಲೆ ಮೇಲೆ ನಮಗೆ ಫೋನ್ ಬರೋದು ಸ್ಟಾರ್ಟ್ ಆಗುತ್ತೆ. ಆಟೋ ಟೆಸ್ಟ್ ಮಾಡಿಬಿಟ್ರಿ ಸ್ಟಾಪ್ ಮಾಡ್ತೀನಿ ವಿಡಿಯೋ. ಮಾಡಿದ್ರೆ ಸರಿ.